ಹಾಗೆಯೇ ಜಿಲ್ಲೆಯಲ್ಲಿ ದಿನ ದಿನೇ ಕೋವಿಡ್ ಪ್ರಕರಣಗಳು ಜಾಸ್ತಿ ಜಿಲ್ಲಾಡಳಿತ ಯಾವ ರೀತಿ ಕ್ರಮವನ್ನು ಕೈಗೊಂಡಿದೆ ಅನ್ನೋ ಬಗ್ಗೆ ಒಂದು ಬಯಸಿ ಮಿಶ್ರಾ ಸಾಹೇಬರ ಅಧ್ಯಕ್ಷತೆಯಲ್ಲಿ ಕರೆದಿದ್ದಾರೆ. ಈ ಸಭೆಗೆ ಅವರಿಗೆ ಜಿಲ್ಲಾಡಳಿತ ಪರವಾಗಿ ಆಟಗಾರರಾದ ಶ್ರೀಯುತ ವೀರೇಶ್ ಅವರಿಗೆ ಮತ್ತು ದೂರ ಅಧ್ಯಕ್ಷರಾದ ತಾಲೂಕು ಮಟ್ಟದ ಅಧಿಕಾರಿಗೆ ಸ್ವಾಗತ ಕೋರ್ತೇನೆ ಮತ್ತು ಮಾಧ್ಯಮವರ್ಗರಿಗೂ ಸಹ. ಮೊದಲು ನಮ್ಮ ವೇದಿಕೆಯಲ್ಲಿರುವ ಎಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತಾ ನಮಸ್ಕಾರ ಸರ್. ನನಗೆ 27 ಪ್ರಕರಣಗಳು ಮಾತ್ರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದೇವೆ ಸರ್. 19 ಚಿಕ್ಕೇರಿ ಆಸ್ಪತ್ರೆಗಳಿದೆ, ಬಾಪೂಜಿಲಿ 1, SS ಆಸ್ಪತ್ರೆಯಲ್ಲಿ 2. ಇಲ್ಲಿ ಲಕ್ಷಣ ಕಂಡು ಬರೋರು ಇರ್ತಾರೆ ಸರ್. ಅಲ್ಲಿಂದ ನಮ್ಮ ಸರ್ವೈಲೆನ್ಸ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಟೀಮ್ಗಳನ್ನು ಕಳಿಸಿ ನಾವು ಇದು ಮಾಡ್ಕೊಡ್ತೀವಿ ಸರ್. ಉಳಿದಂತೆ ಎಲ್ಲ ಇಮರ್ಜೆನ್ಸಿ ಮೆಡಿಸಿನ್ಗಳು ತಯಾರಿದೆ ಸರ್. ಆಕ್ಸಿಜನ್ ಸಹ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇದೆ ಸರ್. ಎಲ್ಲ ಆಸ್ಪತ್ರೆಗಳಲ್ಲಿ ಲಭ್ಯ ಇದೆ ಸರ್. ಹಾಂ ಸರ್ ಸರ್ ಒಟ್ಟಿಗೆ ಮಾಡ್ತೀವಿ ಸರ್. ನಮಗೆಲ್ಲ ತಾಲೂಕುಗಳಿಂದ ನಮಗೆ ಹೌದು ಸರ್. ಸರ್ ಕೇಸಸ್ ಬರ್ತಾ ಇದೆ. ಜಿಲ್ಲು ಮತ್ತು ಸೋಲಾರ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ ಸರ್. ಅವರು ಜಾಸ್ತಿ ಇಂಟರ್ಸ್ಟೇಟ್ ಮೂವ್ಮೆಂಟ್ಸ್ ಜಾಸ್ತಿ ಬರೋದ್ರಿಂದ ಸುಮಾರು 40 ರಿಂದ 50 ಜನ ಅಂಥವ್ರನ್ನ ಟೆಸ್ಟ್ ಮಾಡಿದಾಗ 8, 10, 12 ಜನ ಅವರು ಪಾಸಿಟಿವ್ ಬರ್ತಾ ಇದ್ದಾರೆ ಸರ್. ಅವರು ಯಾವ ಕಾರಣಕ್ಕೂ ಕಡಿಮೆ ಮಾಡಬೇಕು. ಟೆಸ್ಟ್ಗಳನ್ನು ಇನ್ನೂ ಹೆಚ್ಚು ಮಾಡೋದು ಮುಖ್ಯನ. ಪ್ರತಿಯೊಂದು ತಾಲೂಕಲ್ಲಿ ಕೂಡ ಇದಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ಮಾಡಬೇಕೋ ಅದಕ್ಕೆ ನಿಟ್ಟಿನಲ್ಲಿ ಕ್ರಮ ನಿರ್ವಹಿಸಬೇಕು. ಮತ್ತು ಈಗ ಏನು ತಾವೇನಲ್ಲಿ ತಮಿಳುನಾಡು ಬೇರೆ ಬೇರೆ ಕಡೆಯಿಂದ ಇವತ್ತು ವಿನ್ಪವರ್ ಕೆಲಸಕ್ಕೆ ಮತ್ತೆ ಕೆಲಸಕ್ಕೆ ಬರ್ತಾರಲ್ಲ ಅಂಥವ್ರನ್ನ ನಿಗಾ ವಹಿಸಿ ಯಾರು ನಮ್ಮ ಪೊಲೀಸ್ ಇಲಾಖೆ ಇದೆ ಅವ್ರಿಗೆ ವಿಶೇಷವಾದ ಸೂಚನೆ ಕೊಟ್ಟು ಬರ್ತಕ್ಕಂಥವ್ರನ್ನ ಟೆಸ್ಟನ್ನು ಮಾಡಬೇಕು. ಅವರು ಯಾವ ರೀತಿ ಅವ್ರಿಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಥವಾ ಕ್ವಾರಂಟೈನ್ ಇರಬೇಕಾ ಅವ್ರು ಏನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕೂಡ ಮಾಡಬೇಕು. ಈಗ ಸುಮ್ಮನೆ ಬರೋರು ಬಿಟ್ಕೊಂತ ಇದ್ರೆ ಅವ್ರು ಬರ್ತಾ ಇರ್ತಾರೆ. ಅವರಿಂದ ಮಕ್ಕಳಿಗೆ ಇನ್ನೊಂದಿಗೆ ಮತ್ತೊಂದು ಜಾಸ್ತಿ ಆಗ್ತಾ ಹೋದರೆ ಈಗ ಮಾನ್ಯ ಲೋಕಸಭಾ ಸದಸ್ಯರು ಹೇಳಿದಂಗೆ ಬೆಂಗಳೂರಲ್ಲಿ ಇಷ್ಟು ಯಾವತ್ತೂ ಕೂಡ ಆಗಲಿಲ್ಲ. ಕೆಲವೊಂದು ಕಡೆ ಆತಂಕ ಸೃಷ್ಟಿಯಾದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇವತ್ತು ಎಲ್ಲೆಲ್ಲಿಂದ ಯಾವ್ಯಾವ ಕಡೆಯಿಂದ ಬರ್ತಾ ಇದ್ರೆ ಅದ್ರ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು. ಅವ್ರಿಗೆ ಏನೇನು ನಾವು ಟ್ರೀಟ್ಮೆಂಟ್ಗಳನ್ನು ಮಾಡಬೇಕು, ಇಲ್ಲ ಅವರು ಯಾವ ರೀತಿ ನಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೋ ಇನ್ನೊಂದು ಮತ್ತೊಂದು ನನಗೆ ಗೊತ್ತಿಲ್ಲ, ಅದನ್ನು ಸರಿಪಡಿಸುವಂಥ ಕೆಲಸ ಕೂಡ ಆಗಬೇಕಾಗ್ತದೆ. ಇಲ್ಲಾಂದರೆ ಆ ಟೆಸ್ಟು RT-PCR ಟೆಸ್ಟು ಮತ್ತು ಬೇರೆ ಬೇರೆ ಟೆಸ್ಟ್ಗಳಿದೆ. ಈ ಟೆಸ್ಟ್ಗಳೆಲ್ಲ ನಾವೇ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ನಾವು ಅನುಕೂಲ ಮಾಡುವಂಥ ಕೆಲಸ ಆಗ್ಬೋದು. ಇಲ್ಲಾಂದರೆ ಅವ್ರಿಗೆ ಅವ್ರ ಮುಖಾಂತರ ಬೇರೆ ಬೇರೆ ಹರಡೋರು ಈ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ಪ್ರಕರಣಗಳಾಗ್ತಾ ಹೋದರೆ ನಾಳೆ ಎಲ್ಲಿ ಸಮಸ್ಯೆಗಳಾಗ್ಬೋದು. ಮತ್ತು ಇನ್ನೊಂದು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಇವತ್ತು ಆಕ್ಸಿಜನ್ನು, ಬೆಡ್ಸು ಮತ್ತು ನಮಗೆ ಏನೇನು ಅಲ್ಲಿ ಇದಕ್ಕೆ ಲಭ್ಯತೆ ಬೇಕಾಗಿದೆ ನಮ್ಮ ಸಾರ್ವಜನಿಕವಾಗಿ ಅದನ್ನೆಲ್ಲವೂ ಕೂಡ ಸಮರ್ಥವಾಗಿ ಆಗಿರಬೇಕು. ಈಗ ನಾನು ಮುಂದಿನ ವಾರ ಕೂಡ ನಾನು ಬರ್ತೇನೆ. ಬಂದಂಥ ಸಂದರ್ಭದಲ್ಲಿ ಪ್ರತಿ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಡ್ತೇನೆ. ಪ್ರತಿ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅಲ್ಲಿರ್ತಕ್ಕಂಥ ಯಾರು ಅಧಿಕಾರಿಗಳಿದ್ದಾರೆ ಅವರು ಅದಕ್ಕೆ ಹೊಣೆಗಾರಿಕೆ ಆಗ್ತಾರೆ. ದಯಮಾಡಿ ನೀವು ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಈಗ ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ 15,000 ಇದೆ. ಈಗ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡ್ತಿದ್ದಲ್ಲಿ ಜಿಲ್ಲೆಗೆ ಹೋಗಿದ್ಯಾ ನೀನು, ಈ ಬೆಂಗಳೂರು ನಗರದಲ್ಲಿ ಇರಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ರು. ಇಲ್ಲ ಸರ್ ಜಿಲ್ಲೆನೂ ಕೂಡ ನನಗೆ ಭಾಳ ಮುಖ್ಯ ಅನ್ನೋ ಮಾತನ್ನು ಹೇಳಿದ್ದೀನಿ. ಹಾಗಾಗಿ ಜಿಲ್ಲೆಯಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಏನೇನು ಕ್ರಮಗಳು ಜರುಗಿಸ್ಬೇಕು ನಮ್ಮೆಲ್ಲ ತಾಲೂಕಿನ ಆರೋಗ್ಯ ಅಧಿಕಾರಿಗಳಿರ್ಬೋದು ಮತ್ತು ನಮ್ಮ ಜಿಲ್ಲಾಡಳಿತ ಏನು ತಾವು ಕ್ರಮಗಳನ್ನು ಕಟ್ಟುವಂಥ ಕ್ರಮಗಳನ್ನು ಜರುಗಿಸಬೇಕು ಆ ನಿಟ್ಟಿನಲ್ಲಿ ಆಗಬೇಕು. ಮತ್ತು ಈಗಾಗಲೇ ತಾವೇನು ಈ ವಿಷಯ ಪ್ರಸ್ತಾಪ ಮಾಡಿದಂಗೆ ನಮ್ಮ ಜಿಲ್ಲೆಯಲ್ಲಿರುವ 4 ತಾಲೂಕು ಹಾಸ್ಪಿಟ್ಲು, ಜಿಲ್ಲಾ ಆಸ್ಪತ್ರೆ ಮತ್ತು ESI ಹಾಸ್ಪಿಟ್ಲು, ಇಲ್ಲಿ 7 PSA ಜನರೇಷನ್ ಪ್ಲಾಂಟ್ ಅಳವಡಿಸಿದ್ದೇವೆ ಸರ್. ಇವು ಅಳವಡಿಸಿದ್ದೀಗ ನಾವು ಮಾರ್ಕ್ರಿಲ್ಲ ಅಂತೇಳಿ ಹೋಗ್ತೀನಿ 28ನೇ ತಾರೀಕು ಮಾಡಿ ಸುಮಾರು 6 ಗಂಟೆ ರನ್ ಮಾಡಿದ್ದೇವೆ ಸರ್. ಎಲ್ಲವೂ ವರ್ಕಿಂಗ್ ಕಂಡೀಷನ್ನಲ್ಲಿದೆ. ಅದರದ್ದು ಆಕ್ಸಿಜನ್ ಸ್ಯಾಚುರೇಷನ್ ಮೋರ್ ದೆನ್ 94% ಬರ್ತಾ ಇದೆ ಸರ್. ಇದು ಕಂಡೀಷನ್ನಾಗಿದೆ. ಅದ್ರ ಜೊತೆಗೆ ನಾವು ಹೋದ ವಾರ ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಬರ್ಬೇಕಲ್ಲ ಸರ್ 98 ಬರ್ಬೇಕಲ್ಲ ಸರ್. ಅಂದರೆ 96 ಅವ್ರ ವೇರಿಯೇಷನ್ ಇರುತ್ತೆ ಸರ್. ಮೋರ್ ದೆನ್ 94 ಬರ್ಬೇಕು ಸರ್. ಮೋರ್ ದೆನ್ 94 ಪ್ಯೂರಿಟಿ ಅಂತಾರೆ ಸರ್. ಅದು ಪ್ಯೂರಿಟಿ ಸರ್ ಮೋರ್ ದೆನ್ 94 ಇದ್ರೆ ಅದನ್ನು ನಾವು ಎಲ್ಲ ಹೇಳ್ತಾ ಇದ್ದೀನಿ. ಭಾಳ ಸಂತೋಷ. ಆದರೆ ನಾನು ಮುಂದಿನ ವಾರ ಪ್ರತಿ ತಾಲೂಕಲ್ಲಿ ವಿಸಿಟ್ ಮಾಡ್ಕೊಂಡಿದ್ದೀನಿ.
ಇಲ್ಲೂ ಕೂಡ ಏರಿಕೆ ಆಗಬಾರ್ದು, ಸರಿ ಸರ್. ಇಲ್ಲೂ ಕೂಡ ನಮಗೆ ಸಮಸ್ಯೆಯನ್ನು ಉದ್ಭವನ ಮಾಡೋದಕ್ಕೆ ಆಗಬಾರ್ದು. ಆ ರೀತಿ ಆದ ಅದಕ್ಕೆ ಹೊಣೆಗಾರಿಕೆ ನೀವು ಕೂಡ ಆಗ್ತೀರಾ, ಅದನ್ನು ಮತ್ತೆ ನಾನು ವಿಚಾರ ಮಾಡ್ತಾ ಇದ್ದೀನಿ. ದಯಮಾಡಿ ಅದಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕು. ಪ್ರತಿ ತಾಲೂಕಲ್ಲಿ ಕೂಡ ಹೆಚ್ಚು ಗಮನ ಹರಿಸಬೇಕು. ಯಾರ್ಯಾರು ತಾಲೂಕು ಅಧಿಕಾರಿಗಳಿದ್ದಾರೆ, ಯಾರು ಆಚೆ ಕಡೆಯಿಂದ ಈಗ ಸಾಕಷ್ಟು ಜನ ತಮಿಳುನಾಡು, ಮಹಾರಾಷ್ಟ್ರ, ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ಆ ಭಾಗಗಳಿಂದ ಬರ್ತಕ್ಕಂಥ ಸಾರ್ವಜನಿಕರು ಯಾರು ಬರ್ತಾ ಇರ್ತಕ್ಕಂಥವ್ರು ಇಲ್ಲಿ ಕೆಲಸ ಉದ್ಯೋಗ ಇದೆ ಅಂತಂದು ಅವ್ರ ಬಗ್ಗೆ ಕೂಡ ಹೆಚ್ಚು ನಿಗಾ ವಹಿಸಬೇಕು. ಅಲ್ಲಿನ ಯಾರು ತಾಲೂಕಿನ ಯಾರು ಆಫೀಸರ್ಸ್ ಇದೆಯಲ್ಲ, ಮತ್ತು ಪೊಲೀಸ್ ಇಲಾಖೆ ಯಾರು ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಇವರು ಯಾರ್ಯಾರಿದೆ ಅವ್ರ ಬಗ್ಗೆ ಅವರು ಕೂಡ ಗಮನ ಹರಿಸೋ ಕೆಲಸ ಆಗಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆಮೇಲೆ ತಾಲೂಕು ಆಸ್ಪತ್ರೆ, ಇಲ್ಲೆಲ್ಲ ಯಾವುದೇ ತಜ್ಞ ವೈದ್ಯರು ಕೊರತೆ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗಾಗಲೇ ನಾವು ಏನಂತಂದ್ರೆ NRHM ಅಂದ್ರೆ NHM ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಇದು ರಿಸೋರ್ಸ್ ಅಂದ್ರೆ ಮಾನವ ಸಂಪನ್ಮೂಲದ ಏನು ಸಮಸ್ಯೆ ಆಗುತ್ತೆ. ಆಮೇಲೆ ನಮ್ಮಲ್ಲಿ ಏನು ಔಷಧಿ ಇದೆಲ್ಲ 8 ತಾಲೂಕಿನಲ್ಲಿ 50 ಬೆಡ್ಡಿಗೆ ಇದು ಲಿಮಿಟ್ ಮಾಡಿಬಿಟ್ಟು ಈಗ ಸದ್ಯಕ್ಕೆ ತಾತ್ಕಾಲಿಕ ಒಂದು 15 ಮಾಡ್ತೇವೆ ಅಂತ ಹೇಳಿ ಒಂದು 500 ಪೇಷಂಟ್ಸ್ಗೆ ಲಿಮಿಟ್ ಆಗುವಷ್ಟು ನಮಗೆ ಇದು ಬೇಕು ಅಂತ ಹೇಳಿ ಡಿಸ್ಟ್ರಿಕ್ಟ್ ಸರ್ಜನ್ ಕೊಟ್ಟಿದ್ದಾರೆ ಸರ್. ಅದನ್ನ ಪ್ರೊಕ್ಯೂರ್ ಮಾಡ್ಲಿಕ್ಕೆ ಆಲ್ರೆಡಿ ಪ್ರೊಸೆಸ್ ಮಾಡ್ತಾ ಇದ್ದೀನಿ. ನಮಗೆ ವ್ಯಾಕ್ಸಿನೇಷನ್ ಲಾಸ್ಟ್ ಟೈಮ್ ತಾವು ಹೇಳಿದಂಗೆ ಅವಾಗ 83% ಇತ್ತು ಸರ್. ನಮಗೆ ಫಸ್ಟ್ ಡೋಸ್ 12,23,000 ನಮ್ಗೆ ಟಾರ್ಗೆಟ್ ಕೊಟ್ಟಿದ್ದು ಸರ್. ಅದು 18% ಮೇಲ್ಪಟ್ಟದ್ದು ಸರ್. ಇದು ಅದರಲ್ಲಿ ಈಗ ಆಲ್ರೆಡಿ ನಾವು 12,37,769 ಮಾಡಿದ್ದೀವಿ ಸರ್. ಫಸ್ಟ್ ಡೋಸ್ 101% ಆಗಿದೆ ಸರ್. 101% ಆಗಿದೆ ಸರ್. ಅಂದರೆ ಇಲ್ಲಿ ನಮಗೆ 15ರಿಂದ 17 ವರ್ಷ ಮಕ್ಕಳಿಗೆ ಸ್ಟಾರ್ಟ್ ಮಾಡಿದ್ವಲ್ಲ ಸರ್, ಅಲ್ಲಿ 17 ವರ್ಷದ ಮೇಲ್ಪಟ್ಟವ್ರದ್ದು ನಾವು ಎಂಟ್ರಿ ಮಾಡಿದ್ರೆ ಅದು ಸಾಫ್ಟ್ವೇರಲ್ಲಿ 18 ಎಬೋ ಹೋಗ್ತಾ ಇದೆ ಸರ್. ಅದನ್ನ ಸ್ಟೇಟ್ ಗಮನಕ್ಕೆ ಮೊನ್ನೆ MD ಮೇಡಮ್ DC ತೊಗೊಂಡಾಗ ಇನ್ಫಾರ್ಮ್ ಮಾಡಿದ್ದೆ ಸರ್. ಅದನ್ನ ಸರ್ ಗೌರ್ಮೆಂಟ್ ಆಫ್ ಇಂಡಿಯಾ ಟ್ಯಾಗ್ ಮಾಡಿ ಕರೆಕ್ಷನ್ಸ್ ಮಾಡಿಕೊಡ್ತೀವಿ ಸರ್. ಟೋಟಲ್ ನಮ್ದು 12,23,000 ಟಾರ್ಗೆಟ್ ಇತ್ತು ಸರ್. 18 ವರ್ಷ ಮೇಲ್ಪಟ್ಟವ್ರದ್ದು 12,23,000 ಸರ್. ಭಾಳ ಸಂತೋಷ ಆಯ್ತು. ಈಗ ಸೆಕೆಂಡ್ ಡೋಸ್ಗೆ 83 ಡೇಸ್ ಅಲ್ಲ, ಯಾಕೆ ನಿಮ್ಮ ಹತ್ರ ಮಾಹಿತಿ ಇದೆ ಎಲ್ಲ ಇದೆ ಸರ್? ಅಂದ್ರೆ ನಮ್ದು ಡಿಸೆಂಬರ್ ಅಲ್ಲಿ ತಾವು ಮೀಟಿಂಗ್ ತಗೊಂಡಾಗ ಫಸ್ಟ್ ಡೋಸ್ 83% ಇತ್ತು ಸರ್ ನಮ್ದು. ಅವಾಗ ಕಡಿಮೆ ಇತ್ತು ಸರ್ ಡಿಸೆಂಬರ್ನಲ್ಲಿ. ಅಥವಾ ಭಾಳ ಕಂಟಿನ್ಯೂಟಿನ ಸೂಚನೆ ಕೊಟ್ಟರು ಸರ್. ಆಮೇಲೆ ನಮಗೆ ವೈದ್ಯರು ಕೂಡ ಬೈದರು ಸರ್. ಹಾಗಾಗ್ತದೆ ನಾವು ಫೀಲ್ಡಿಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಫೀಲ್ಡಿಗೆ ಹೋಗಿ ನಾವು ಫೋರ್ಸಿಬಲಿ ಜನ ಒಲ್ಲಂದ್ರೂ ಕೂಡ ಹಿಡಿದು ಮನವೊಲಿಸಿ ಕೆಲವೊಂದ್ಸಲ ಒತ್ತಡ ಹೇರಿ ಎಲ್ಲರೂ ಕವರ್ ಮಾಡ್ತಾ ಬರ್ತೀವಿ ಸರ್. ಸೊ ನಾವು ಈ ಫಸ್ಟ್ ಡೋಸ್ ಹೇಳ್ತೇನೆ ಅದೇನಂದ್ರೆ ಸರ್, ಈ ಫಸ್ಟ್ ಡೋಸ್ ಲೇಟ್ ಆಗಿ ಹಾಕಿಸ್ಕೊಂಡವ್ರು ಏನಿರ್ತಾರೆ, ಸೆಕೆಂಡ್ ಡೋಸ್ಗೆ ಡ್ಯೂ ಬರೋದು ಲೇಟ್ ಆಗ್ತದೆ ಸರ್. ಸರ್ 90 ದಿನ 84 ಡೇಸ್ ಕ್ರಾಸ್ ಆಗಿರುತ್ತೆ. ಅದಾದ್ಮೇಲೆ ಸೆಕೆಂಡ್ ಡೋಸ್ ಡ್ಯೂ ಸರ್ 84 ಡೇಸ್ ಇದೆ ಸರ್ ಕೋವಿಶೀಲ್ಡ್ಗೆ. ಕೋವ್ಯಾಕ್ಸಿಗೆ 28 ಡೇಸ್ ಇದೆ ಸರ್. ಸೊ ಅವ್ರಿಗೆ ಫೆಬ್ರವರಿ ಯಾರ್ಯಾರು ಡ್ಯೂ ಲಿಸ್ಟ್ ಅಂತ ಬರ್ತಾರಲ್ಲ ಸರ್, ಅದನ್ನ ಕವರ್ ಮಾಡ್ತಾ ಇದ್ದೀವಿ ಸರ್. ಅವ್ರನ್ನ ಯಾವತ್ತು ನೀವು ಮುಗಿಸ್ತೀರಾ? ನೆಕ್ಸ್ಟ್ 1 ವೀಕ್ 4 ಡೇಸ್ ಒಂದು ವಾರ ಅಂದ್ರೆ ನಾನು ನೆಕ್ಸ್ಟ್ 26 ಯಾವ ಅದೇ 3 ಮಂತ್ಸ್ ಬ್ಯಾಕ್ ನಾವು ಎಷ್ಟೇ 679 ಆಗಿದೆ ಸರ್. 9,76,679 ಸರ್. ನೀವು ಉಳಿದವರು ಡ್ಯೂ ಬರಲ್ಲ ಸರ್, ಡ್ಯೂ ಇರೋರು ಇಷ್ಟಿದ್ದಾರೆ ಸರ್. ಮಾಡ್ತೀವಿ ಓದ್ತಿರೋ ಮಕ್ಕಳು ಕೆಲವರೆಲ್ಲರೂ ಕೂಡ ಸರ್. ಅದ್ರದ್ದು ಮಕ್ಕಳು ಇರ್ಬೋದು, ಉದ್ಯೋಗ ಮಕ್ಕಳು ಇರ್ಬೋದು, ಅವ್ರಿಗೆ ಯಾರು ಮಾಡ್ಬೇಕು ಸರ್? ಅವರಿಗೆ ನಾವೀಗ ವಾರದಲ್ಲಿ 2 ದಿನ ನಮ್ಮ PHCಲಿ ಸೈಟ್ ಮಾಡ್ಬಿಟ್ಟು ಎಲ್ಲ ಆಶೆಗೂ ಆಗಿಲ್ಲದ ಮಕ್ಕಳಿಗೆಲ್ಲ ಲಿಸ್ಟ್ ಔಟ್ ಮಾಡಿ ಅವರಿಗೆ ಅಲ್ಲಿ ಡಿವಿಷನ್ ಮಾಡಿ PHCಲಿ 2 ದಿನ ಕೋವ್ಯಾಕ್ಸಿನ್ ಸೈಟ್ ಇರುತ್ತೆ ಸರ್. ಉಳಿಕೆ ದಿವಸ ಕೋವಿಶೀಲ್ಡ್ ಸೆಕೆಂಡ್ ಡೋಸ್. ಓದೋರಿಗೆ ಅವೇರ್ನೆಸ್ ಇರುತ್ತೆ. ಅವ್ರಿಗೆ ಏನು ಅವೇರ್ನೆಸ್ ಇರೋದು ಅವ್ರಿಗೆ ಹೆಚ್ಚು ಪರ್ಸೆಂಟ್ ಒಬ್ಬೊಬ್ರು ಹೇಳ್ರಿ ಒಂದೊಂದು ತಾಲೂಕಿನ ಹೇಳ್ರಿ. ಚನ್ನಗಿರಿ ಅವ್ರು PHO ಯಾಕೆ 2 ಡೇಸ್ ಇಂದ ಸ್ಟಾರ್ಟ್ ಮಾಡಿದ? ಇನಾಗ್ರೇಷನ್ ಆಗಿದೆ ಅವತ್ತು. 10ನೇ ತಾರೀಕು ಇನಾಗ್ರೇಷನ್ ಮಾಡಿ 10ನೇ ತಾರೀಕು ಇನಾಗ್ರೇಷನ್ ಮಾಡಿ ಇವತ್ತು 3 ದಿವಸ ಆಯ್ತು. ಯಾಕೆ ಮಾಡಿಲ್ಲ ನೀನು? ನಿನಗೆ ಎಷ್ಟಿದೆ?
23%, 500 ಆಗಿದೆ ಸರ್. ಈ ಮಾಡಿಸ್ತೀವಿ ನಿಮ್ಮ ತಾಲೂಕಲ್ಲಿ ಎಷ್ಟಿದೆ ಸರ್. 1700 ಟಾರ್ಗೆಟ್ ಇದೆ ಸರ್. 500 ಆಗಿದೆ ಸರ್. ಯಾಕೆ ಇನ್ನು ಉಳಿದಿದ್ದು ನಾನು ಮಾಡಲ್ಲ ಇಲ್ಲ ಸರ್, ಮಾಡ್ತೀವಿ ಸರ್. ನಾನೇ ಮಾಡಲ್ಲ ಹೇಳು another 2-3 days we have completed. ಸೀರಿಯಸ್ ಆಗಿ ಸರ್ಕಾರ ಸೀರಿಯಸ್ ಆಗಿ ನಾವು ಬೆಳಿಗ್ಗೆ ಎದ್ದು ಇದು ಮಾಡ್ತಾ ಇದೀವಿ. ನಿಮ್ಗೆ ಜವಾಬ್ದಾರಿ ಇಲ್ಲ, ಏನ್ ಕೆಲಸ ಮಾಡ್ತೀರಿ ನೀವೆಲ್ಲ? ನೋಡಿ ಅವ್ರು ಹೇಳ್ತಾರೆ 30-29 ಸಾವಿರ ಅಂತ ಹೇಳ್ತಾರೆ ಅವರು. ಮೊನ್ನೆ ಅವ್ರ ಜವಾಬ್ದಾರಿ ಇಲ್ಲ ಅವ್ರಿಗೆ, ಯಾವ್ದು ಏನು ಅನ್ನೋದೇ ಗೊತ್ತಿಲ್ಲ ಮೇಲೆ ಇನ್ನೇನು ಕೆಲಸ ಮಾಡ್ತಾರೆ ನೀವು? ಹೇಳ್ರಿ ನೀವು ಹರಿಯಾಣ ಸರ್. 1338 ಟಾರ್ಗೆಟ್ ಇದೆ ಸರ್. ಇದು ಬೂಸ್ಟರ್ ಡೋಸ್ ಸರ್ 354 ಆಗಿದೆ ಸರ್. 24% ಆಗಿದೆ ಸರ್. ಯಾಕೆ ಉಳಿದಿದ್ದು ನಾನೇ ಬಲ್ಲ ಯಾವಾಗ ಜವಾಬ್ದಾರಿ ಇಲ್ಲ ನಿಮ್ಗೆಲ್ಲ? ಬರೀ 24% ಅಂತ ಹೇಳ್ತೀರಲ್ರಿ, ಅಟ್ಲೀಸ್ಟ್ 50% ಮಾಡಿಲ್ಲ ಅಂದ್ರೆ 300 ಆಯ್ತು. ನೋಡ್ರಿ, ನಾನು 20ನೇ ತಾರೀಕು ಬಂದಾಗ 20ನೇ ತಾರೀಕು ಎಲ್ಲ ಬೂಸ್ಟರ್ ಡೋಸ್ ಕಂಪ್ಲೀಟ್ 11,450 ಯು ವಾಂಟ್ ಟು ಗಿವ್ ದಿ ಅಕೌಂಟ್. ಆಯ್ತಾ? ಮಾಡಬೇಕು. ನೆಕ್ಸ್ಟ್ ದಾವಣಗೆರೆ. ಸರ್ ನಮಸ್ಕಾರ ಸರ್. ಸರ್ 6326 ಇದೆ ಸರ್ ಡ್ಯೂ ಲಿಸ್ಟ್. 2618 ಆಗಿದೆ ಸರ್. ಈಗ ನಾವು ರೆವಿನ್ಯೂ ಕಂದಾಯ ಇಲಾಖೆ ಮತ್ತು RDP ಅವ್ರು ಡೇಟ್ ಕೊಟ್ಟು ಅಂತ ಹೇಳಿದ್ರೆ ಸರ್, ಎಲ್ಲರಿಗೂ ಒಂದು ಟೀಮ್ ಮಾಡಿಬಿಟ್ಟು ತಹಸೀಲ್ದಾರ್ ಆಫೀಸಲ್ಲಿ ಮಾಡೋಕ್ಕೆ ನಾವು ವ್ಯವಸ್ಥೆ. ನೋಡ್ರಿ, ಬರೀ ಕಾಕಮ್ಮ ಕಡೆ ಭೂಗಮ್ಮ ಕಡೆ ಕೇಳೋಕ್ಕಾಗ ನಾನು ಬಂದಿದ್ದೀವಿ. ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ, ಮಾಡ್ತೀವಿ. ಇವ್ರ ರೆಸ್ಪಾನ್ಸಿಬಿಲಿಟಿನಾ ಯಾವ್ಯಾವ ಮಾಡಿದ್ರೆ ನೋಟಿಸ್ ಕೊಟ್ಟಿರೋಲ್ಲ ಕನೆಕ್ಟ್ ಮಾಡ್ತಾರೆ. ಹೊರದು ನೋಟಿಸ್ ಎಲ್ಲ ಹಾಲು ತಾಲೂಕು ಆ ತಾಲೂಕು ಏನು ಆಸ್ಪತ್ರೆ ಇದೆ ಎಲ್ಲರಿಗೂ ವಿಸಿಟ್ ಮಾಡ್ತೀನಿ. ಬಂದಿಸಿ ಏನೇನು ಮಾಡಿದ್ರೆ ಗೊತ್ತಾಗ್ತದೆ. ಇನ್ನು ನೀವು ಇಲ್ಲಿ ನನಗೆ ನಾನು ಅಲ್ಲಿ ನೋಡಿದ್ರೆ ವರ್ಷದಿಂದ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಲಾಸ್ಟ್ ಟೈಮ್ ಬಂದಾಗ ನನಗೆ ಗೊತ್ತಿದ್ದು. ಈಗ ಅದು ಆಕ್ಟಿವ್ ಆಗಿದೆಯೋ ಅನ್ಆಕ್ಟಿವ್ ಆಗಿದೆಯೋ ಅಂತ ನನಗೆ ಗೊತ್ತಿಲ್ಲಲ್ಲ. ಸೊ ಅದನ್ನ ನಾನು ಹೇಳ್ಬೇಕು. ಸುಸ್ಥಿತಿ ನೋಡಿದ್ರೆ ನಾವು ಹಾಕಿ ಸುಸ್ಥಿತಿ ನೋಡಿ ಇಲ್ಲ ಅನ್ನೋದ್ರೆ ಏನು ಹೇಳಿದೆ ಅದೇ ಮುಖ್ಯ ಅಲ್ಲ. ಸುಸ್ಥಿತಿ ಇದೆ ಅಂದ್ರೆ ಅಲ್ಲಿ ಸಂಬಂಧಗಳು ಧನ್ಯವಾದ ಹೇಳ್ತೀನಿ. ತಾವು ಹೇಳಿದಂಗೆ ತುಂಬಾ ಇಂಪಾರ್ಟೆಂಟ್ ಇದೆ ಸರ್. ಈ ಟೈಮ್ನಲ್ಲಿ ಎಲ್ಲರೂ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದಾರೆ ಸರ್. ಜನ ಕೂಡ ಏನು ಅಂದರೆ ಈಗ ಥರ್ಡ್ ವೇವ್ ಏನು ಜಾಸ್ತಿ ಸ್ಪ್ರೆಡ್ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಅದಕ್ಕೆ ನಾವು ರೋಡ್ನಲ್ಲಿ ಈಗ ಏನು ಮಾಡ್ತಾ ಇದ್ದೀವಿ, ಡೈಲಿ ಫಿಗರ್ಸ್ ತೊಗೊಳ್ತಾ ಇದ್ದೀವಿ ಸರ್. ಅಂದರೆ ಡೈಲಿ ಎಷ್ಟು ಮಾಸ್ ಫೈನ್ ಹಾಕ್ತಾ ಇದ್ದಾರೆ ಮತ್ತು ಎಷ್ಟು ಜನ ವೈಲೇಟ್ ಮಾಡ್ತಿದ್ದವ್ರ ಮೇಲೆ ಇಡಿ ಆಕ್ಟ್ ಕೇಸಸ್ ಬಗ್ಗೆ ಡೈಲಿ ಫಿಗರ್ಸ್ ತೊಗೊಳ್ತಾ ಇದ್ದೀವಿ. ವಿ ಆರ್ ಎನ್ಶೂರಿಂಗ್ ಸರ್ 100% ಎಲ್ಲರೂ ಅಂದರೆ ರೋಡ್ನಲ್ಲಿ ಕೆಲವು ಕಡೆ ಮಾಸ್ಕ್ ಹಾಕೊಂಡು ಕೆಳಗೆ ಎಳ್ಕೊಂಡು ಹಂಗೆ ಓಡಾಡ್ತಿರೋದಲ್ಲ. ಯಾಕಂದ್ರೆ ನಾನು ಹಲವಾರು ತಾಲೂಕಿಗೆ ಭೇಟಿ ಕೊಡೋದು ಹೇಳ್ತಾ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ಹೆಚ್ಚಿಗೆ ಆಗಲಿಕ್ಕೆ ಬಿಡಬಾರ್ದು. ಆ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಜರುಗಿಸಬೇಕು ಸರ್. ಸ್ಟ್ರಿಕ್ಟ್ ಕಂಟೆಂಟ್ ಅಲ್ಲ, ಸ್ಟ್ರಿಕ್ಟ್ ಕಂಟೈನ್ಮೆಂಟ್ ಝೋನ್ಸ್ ಆಗಬೇಕು. ಬೇರೆ ಬೇರೆ ರೀತಿಯ ಯಾವ ರೀತಿ ನಾವು ಕಳೆದ ಮೊದಲನೇ ಅಲೆ ಎರಡನೇ ಅಲೆಯಲ್ಲಿ ಯಾವ ರೀತಿ ನಾವು ಕಠಿಣವಾದಂಥ ನಿರ್ಧಾರ ತೆಗೆದುಕೊಂಡೇವೆ ಆ ನಿರ್ಧಾರಗಳು ಕೂಡ ಆಗಬೇಕು. ಜನಜೀವನ ಕೂಡ ಯಾವುದೇ ಜನಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋ ರೀತಿಯಲ್ಲಿ ಕೂಡ ಆಗಬೇಕು. ಸರ್ಕಾರ ಏನು ಮಾನದಂಡಗಳನ್ನು ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿದರೆ ಅದರ ಅನ್ವಯ ಆಗುವಂಥ ಕೆಲಸ ಕೂಡ ಆಗಬೇಕು. ಸೊ ಎಲ್ಲರೂ ಕೂಡ ಕಡ್ಡಾಯ ಮಾಸ್ಕ್ ಹಾಕುವಂಥ ಕೆಲಸ ಅದಾಗಬೇಕು. ಅದು ಭಾಳ ಮುಖ್ಯ. ಇದಕ್ಕೆ ಹೆಚ್ಚು ಅವೇರ್ನೆಸ್ ಕೊಡಬೇಕು. ಮತ್ತು ಯಾರಾದರೂ ಸಿಂಟಮ್ಸು ಇನ್ನೊಂದು ಮತ್ತೊಂದು ಬಂದರೆ ಇಮಿಡಿಯೇಟ್ಲಿ ಅವರು ಹತ್ತಿರದ ಆಸ್ಪತ್ರೆಗೆ ತೋರಿಸ್ಕೊಳ್ಳುವಂಥ ಕೆಲಸ ಆಗಬೇಕು. ಆಗ ಎಲ್ಲೋ ಕಡೆ ಇದು ನಿಯಂತ್ರಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಹೆಚ್ಚು ತುರ್ತು ಕ್ರಮಗಳನ್ನು ಜರುಗಿಸುವಂಥ ಕೆಲಸ ಆಗಬೇಕು. ಮುಂದೆ ಇದು ಏರಿಕೆ ಆಗುವಂಥದ್ದನ್ನು ಆಗಬಾರ್ದು. ಇಳಿಕೆ ಆಗುವಂಥ ಕೆಲಸ ಆಗಿದ್ರೆ ಸಂತೋಷ ನಮ್ಮ ಮಾತನ್ನು ಸಂದರ್ಭಕ್ಕೆ ಬಯಸ್ತೀನಿ. ಎಸ್ ಸರ್. ತಾವು ಹೇಳಿದಂಗೆ ಸರ್, ಈಗ ಇದ್ದಂಥ ಪ್ರಕರಣಗಳು ಸರ್ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್